ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನೆಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಗೌತಮಿ ಜಾಧವ್ ಸತ್ಯ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಡೇರ್ ಡೆವಿಲ್ ನಟಿ ಗೌತಮಿ ಜಾಧವ್ ಸತ್ಯ ಪಾತ್ರದ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನೇ ಸೃಷ್ಟಿಸಿಕೊಂಡಿದ್ದಾರೆ. ನಟಿ ಗೌತಮಿ ಜಾಧವ್ ಅವರ ಬಗ್ಗೆ ಲೈಫ್ ಸ್ಟೋರಿ ಹೇಗಿದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಈ ರೀತಿ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ, ವಿಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ತಿಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ಹೇಳೋದಿಷ್ಟೇನೆ, ಬಿಗಿನ್ನಿಂದ ಎಂಡ್ ತನಕ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಮರಾಠಿ ಹುಡುಗಿ ಗೌತಮಿ ಜಾಧವ್ ಮೂಲತಃ ಮರಾಠಿ. ಇವರು ಮನೆಯಲ್ಲಿ ಮಾತನಾಡೋದು ಮರಾಠಿ. ಆದರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಗೌತಮಿ ಜಾಧವ್ಗೆ ಕನ್ನಡ ಸರಾಗವಾಗಿ ಸುಲಭವಾಗಿ ಮಾತನಾಡ್ತಾರೆ ಸ್ನೇಹಿತರೆ. ಇದರ ಜೊತೆಗೆ ನಟಿ ಗೌತಮಿ ಜಾಧವ್ ಅವರ ಪತ್ನಿ ಅಭಿಷೇಕ್ ಕಾಸರಗೋಡು ಕನ್ನಡ ಚಿತ್ರರಂಗದಲ್ಲಿ ಛಾಯಾಗ್ರಹಣಕರಾಗಿ ಗುರುತಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಪುತ್ರ ಅಭಿಷೇಕ್ ಕಾಸರಗೋಡು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಯಾವುದು ಅನ್ನೋದನ್ನ ನೀವು ಕೇಳೋದಾದರೆ, ಕಿನಾರೆ ಚಿತ್ರದಲ್ಲಿ ಗೌತಮಿ ಜಾಧವ್ ನಾಯಕಿಯಾಗಿದ್ದಾರೆ. ಅಭಿಷೇಕ್ ಕಾಸರಗೋಡು ಕ್ಯಾಮ್ರಾಮ್ಯಾನ್ ಆಗಿದ್ದರು. ಇದೇ ಚಿತ್ರದ ಶೂಟಿಂಗ್ ವೇಳೆ ಇಬ್ಬರಿಗೂ ಪ್ರೇಮ ಕುರುವಾಗಿತ್ತು. ಪರಸ್ಪರ ಪ್ರೀತಿಸಿದ ಇವರಿಬ್ಬರು ಮನೆಯವರನ್ನು ಒಪ್ಪಿಸಿ ಮದುವೆಯಾಗ್ತಾರೆ. ಇದರ ಜೊತೆಗೆ ನಮ್ಮದು ಆದ ಸಂಪ್ರದಾಯ ಅಂದರೆ ಕುಟುಂಬದ ಶಾಸ್ತ್ರಗಳ ಬೇರೆ, ಅಭಿಷೇಕ್ ಕುಟುಂಬದ ಶಾಸ್ತ್ರಗಳು ಬೇರೆ. ಯಾರಿಗೂ ಬೇಜಾರಾಗಬಾರ್ದು ಅಂತ ನಾವು ದೇವಸ್ಥಾನದಲ್ಲೇ ಮದುವೆ ಆದ್ವಿ. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗಿ ಸಂಜೆ ರಿಸೆಪ್ಷನ್ ಅನ್ನೋದಕ್ಕಿಂತ ಗೆಟ್ ಟುಗೆದರ್ ಹಮ್ಮಿಕೊಂಡಿದ್ವಿ ಎಂದು ನ್ಯೂಸ್ ಅಪ್ಡೇಟ್ಗೆ ನೀಡಿರುವ ಸಂದರ್ಶನದಲ್ಲಿ ಗೌತಮಿ ಜಾಧವ್ ಹೇಳಿದ್ದಾರೆ. ಸ್ನೇಹಿತರೆ, ಮದುವೆ ಆಗಿದ್ದು ಎಲ್ಲಿ ಅನ್ನೋದನ್ನ ಕೇಳೋದಾದ್ರೆ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ನಿಮಿಷಾಂಬ ದೇವಸ್ಥಾನದಲ್ಲಿ ಅಭಿಷೇಕ್ ಕಾಸರಗೋಡು ಗೌತಮಿ ಜಾಧವ್ ವಿವಾಹ ಜರುಗಿತ್ತು. ಡಿಸೆಂಬರ್ 31, 2019ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಾಯಿಯರು ಭಾಗ್ಯ ಅಂದರೆ ಅಭಿಷೇಕ್ ಕಾಸರಗೋಡು ಗೌತಮಿ ಜಾಧವ್ ವಿವಾಹಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ, ಯೋಗರಾಜ್ ಭಟ್, ಅನಂತ್ ನಾಗ್ ಮುಂತಾದ ತಾರೆಯರು ಆಗಮಿಸಿ ಶುಭ ಕೋರಿದ್ದಾರೆ. ಕಿಚ್ಚ ಸುದೀಪ್, ಗೌತಮಿ ಜಾಧವ್, ಅಭಿಷೇಕ್ ಕಾಸರಗೋಡು ರಿಸೆಪ್ಷನ್ಗೆ ಕಿಚ್ಚ ಸುದೀಪ್ ಹಾಗೂ ರಮೇಶ್ ಅರವಿಂದ್ ಆಗಮಿಸಿ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಸ್ನೇಹಿತರೆ, ಆ ಅಪರೂಪದ ಫೋಟೋಗಳನ್ನ ನೀವು ನೋಡ್ತಾ ಹೋಗ್ಬೋದು. ನಟಿ ಗೌತಮಿ ಜಾಧವ್ ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಗೌತಮಿ ಜಾಧವ್ ಸ್ಪರ್ಧಿಸಲಿದ್ದಾರೆ. ವೀಕ್ಷಕರು ವೋಟಿಂಗ್ ಮೂಲಕ ಗೌತಮಿ ಜಾಧವ್ ಸ್ವರ್ಗ ನಿವಾಸಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಗೌತಮಿ ಜಾಧವ್ ಲವ್ ಸ್ಟೋರಿ ಈ ರೀತಿ ಇತ್ತು ಸ್ನೇಹಿತರೆ. ಇನ್ನೂ ಹೊಸ ಅಪ್ಡೇಟ್, ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.